ಮಗಳ ಮದುವೆ ಹೆಂಗ್ ಮಾಡ್ತೀಯ ನಾನು ನೋಡ್ತೀನಿ. ಅವ್ವ ರಾತ್ರಿ ಊಟಕ್ಕೆ ಏನ್ ಮಾಡಗ್ಲಿ? ರೊಟ್ಟಿ ಕಲಿಸ್ಲಾ? ಬಾರ ಕೂತ್ಕ. ಆಗಿದಾಯ್ತು ಬಿಡವ್ವ, ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡ್ ಕುಂತ್ಕೊಂಡ್ರೆ ಹೆಂಗೆ? ಮಗ ಸುಮ್ಮನಿದ್ದೋಳು ನಿನ್ನ ಮನಸ್ಸಿನಾಗೆ ಮದುವೆ ವಿಷಯ ಹಾಕಿ ನಾನೇ ನಿನಗೆ ಹಿಂಸೆ ಕೊಡ್ತಿದ್ದೀನೇನೋ ಅಂತ ಅನಿಸ್ತಾ ಇದ್ದೆ ಕಣೋ. ಹಂಗಿಲ್ಲ, ಏನಿಲ್ಲವ. ನಾನು ಹೇಳೋದ್ನಲ್ಲ, ನಂಗೆ ಅದ್ರ ಬಗ್ಗೆ ಏನು ಬ್ಯಾಸರ ಇಲ್ಲ. ನಾನೇ ದುಡುಕಿದ್ನ ಮಗ. ಯಾವ್ದು ಯಾವಾಗ ಆಗ್ಬೇಕು ಅಂತ ಇತ್ತು ಅವಾಗ ಕಣವ ಆಗೋದು ಅಂತ ನೀನು ಹೇಳ್ತಾನೆ ಇದ್ದೆ. ಅದೇ ಸರಿ, ಕಾಲನೇ ಎಲ್ಲ ತೀರ್ಮಾನ ಮಾಡ್ತದೆ. ಕೆರೆ ಯಾವಾಗ ತುಂಬಬೇಕು, ಹೂವು ಯಾವಾಗ ಅರಳಬೇಕು ಅಂತ. ನೆಲ ತಯಾರಿಲ್ದೆ ಬೆಳೆ ಬೆಳೆಯಕ್ಕಾಗಕ್ಕಿಲ್ಲ. ಹಂಗೆ ಮನಸ್ಸು ತಯಾರಿಲ್ದೆ ಲಗ್ನ ಕೂಡ ಬರಕ್ಕಿಲ್ಲ. ನಾನೇ ನಿನ್ನ ಮನಸ್ಸು ಅರ್ಥ ಮಾಡ್ಕೊಳ್ದೆ ನಿನ್ನ ಲಗ್ನಕ್ಕೂ ಒತ್ತಾಯ ಮಾಡ್ತಿಲ್ಲ ತಾನೆ. ಯಾಕಂದ್ರೆ ನೀನು ಈ ಸಂಬಂಧ ಈಗ ಬೇಕೇನವ ಅಂತ ಕೇಳ್ದೆ. ನೀನೇನೋ ಸಹಜವಾಗಿ ಕೇಳಿರ್ಬೋದು, ಆದ್ರೆ ಗೊತ್ತಿಲ್ಲ ಕಣವಿ, ಆ ಮಾತು ಮಾತ್ರ ನನ್ನ ಮನಸ್ಸಿನಾಗೆ ಚುಚ್ತಾ ಐತೆ ಕಣಪ್ಪ. ಮಗ, ನಿನ್ ಮನಸ್ಸಿನಾಗೆ ನಂಗೆ ಹೇಳ್ದೇ ಇರೋ ವಿಷಯ ಏನಾರ ಮಾಡ್ಕೊಂಡಿದ್ಯೇನವೇ? ಅಲ್ಲ, ಈಗಲೇ ಮದುವೆ ಮಾಡ್ಕೊಳಕ್ಕೆ ನಿಂಗೆ ಒಪ್ಪಿಗೆ ಐತೆ ತಾನೆ? ಅವ್ವ, ನಾನು ಹೋಗಿ ರೊಟ್ಟಿಗೆ ಇಟ್ಟು ಕಲಿಸ್ತೀನಿ. ಎಂಜಿ ಕಾಲೇಜ್ ಜೆಎಸ್ ಕಾಲೇಜ್ ನಡುವೆ ನಡೆದ ಪಂದ್ಯದಲ್ಲಿ ಎಂಜಿ ಕಾಲೇಜ್ ಗೆದ್ದಿದೆ. ಜೆಎಸ್ ಕಾಲೇಜಿನ ತಂಡ ಸೋಲನ್ನು ಒಪ್ಪಿಕೊಂಡಿದೆ. ಕೋಚ್ ಕೂಡ ಇಲ್ದೆ ಗೆಲ್ಬೋದು ಅನ್ಕೊಂಡಲ್ಲ, ತುಂಬಾ ಪಾಪ ಅನ್ಸುತ್ತೆ. ಪಾಪ ಅನ್ಸ್ಕೊಳ್ಳೋಷ್ಟು ಕೆಟ್ಟಾಗ ನಾವೇನ್ ಆಡಿಲ್ಲ. ಓ, ನಿಮ್ ಪ್ರಕಾರ ಇದು ಒಳ್ಳೆ ಪಂದ್ಯನಾ? ತುಂಬಾ ಚೆನ್ನಾಗಿ ಆಡಿದ್ರಿ. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಮೊದ್ಲೇ ನಮ್ಮ ಮನೆಯವ್ರು ಖೋಖೋ ಅಂದ್ರೆ ಮೂಗ್ ಮುರಿತಾರೆ. ಈ ತರ ಸೋತ್ಕೊಂಡ್ ಬಂದಿದೀವಿ ಅಂತ ಗೊತ್ತಾದ್ರೆ ಇನ್ ಆಡಕ್ ಕಳಿಸ್ತಾರೋ ಇಲ್ವೋ. ನಮ್ ಕಾಲೇಜ್ ಅವ್ರು ಯಾರು ಈ ಪಂದ್ಯ ನೋಡಕ್ ಬಂದಿಲ್ಲ ಅನ್ನೋದೇ ಸಮಾಧಾನ. ಇದ್ರಲ್ಲಿ ನಮ್ದು ಏನು ತಪ್ಪಿಲ್ಲ. ನಾವು ಮ್ಯಾಚ್ ಸೋತಿದೀವಿ ಅಷ್ಟೇ, ಆದ್ರೆ ನಾವು ಮ್ಯಾಚ್ ನ ಉಡಾಫೆಲ್ ಅಂತೂ ಆಡಿಲ್ಲ. ನಿಮ್ಮ ಟೀಮ್ ಮೇಲೆ ನನಗೆ ತುಂಬಾ ಭರವಸೆ ಇತ್ತು, ಆದ್ರೆ ನೀವು ಇವತ್ತು ಆಡಿದ ರೀತಿ ನೋಡಿದ್ರೆ ತುಂಬಾ ಮನಸ್ಸಿಗೆ ಬೇಜಾರಾಯ್ತು. ನೀವು ಇಷ್ಟು ದಿನ ಆಡಿದ ಪಂದ್ಯಗಳೇ ಬೇರೆ, ಆದ್ರೆ ಈ ಟೂರ್ನಮೆಂಟೇ ಬೇರೆ. ಬೇರೆ ಕಾಲೇಜ್ನವರೆಲ್ಲ ಅವ್ರ ಪ್ಲೇಯರ್ಸಿಗೆ ಸಾಕಷ್ಟು ಖರ್ಚು ಮಾಡಿ ಟ್ರೈನಿಂಗ್ ಕೊಟ್ಟು ಕರ್ಕೊಂಡ್ ಬಂದಿರ್ತಾರೆ. ನೀವು ಕೋಚೇ ಇಲ್ಲದೆ ಮ್ಯಾಚಿಗೆ ಬಂದ್ರೆ ಹೇಗಮ್ಮ? ನಿಮಗೆ ಇನ್ನೊಂದು ಪಂದ್ಯ ಆಡೋ ಅವಕಾಶ ಇದೆ. ಅದರಲ್ಲೂ ಏನಾದ್ರು ನೀವು ಸೋತ್ರೆ ಟೂರ್ನಮೆಂಟ್ ಇಂದ ಔಟ್ ಆಗ್ತೀರಾ. ಆದರೆ ಒಂದು ನೆನ್ಪಿಟ್ಕೊಳ್ಳಿ, ಮುಂದೆ ಬರೋ ಎಲ್ಲಾ ತಂಡಗಳು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿರ್ತವೆ. ನಿಮಗೆ ಒಳ್ಳೆ ಕೋಚ್ ಇದ್ರೆ ಮಾತ್ರ ಗೆಲ್ಲೋಕ್ಕಾಗೋದು. ಎನಿವೆ, ಆಲ್ ದ ಬೆಸ್ಟ್.
ನಮ್ಗಿನ್ನೂ ಒಂದು ಅವಕಾಶ ಇದೆ. ಈಗ ಸೋತಿರೋದ್ರ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಮುಂದಿನ ಮ್ಯಾಚ್ನ ಹೇಗೆ ಗೆಲ್ಲೋದು ಅಂತ ಯೋಚನೆ ಮಾಡೋಣ. ಈ ಮ್ಯಾಚಲ್ಲಿ ನಾವು ನಮ್ಮ ಶಕ್ತಿ ಮೀರಿ ನಮ್ಮ ಶ್ರಮನ ಹಾಕಿದ್ದೀವಿ. ಸೋತಿರೋದಕ್ಕೆ ನಾವು ಮಾತ್ರ ಕಾರಣ ಅಲ್ಲ, ಆದರೆ ಅದೇ ಒಂದು ಕಾರಣ ಅಂತಾನೂ ಹೇಳೋಕ್ಕಾಗಲ್ಲ. ನಾವಿಷ್ಟು ದಿನ ಕಂಡಿದ್ದ ಕನಸು ನೆರವೇರಬೇಕು ಅಂದರೆ ನಾವು ಹೇಗಾದರೂ ಮಾಡಿ PT ಸರ್ನ ಒಪ್ಪಿಸಿ ಮುಂದಿನ ಮ್ಯಾಚ್ ಗೆಲ್ಲೇಬೇಕು. ಹಲೋ. ಹಲೋ ಪುಟ್ಟಕ್ಕ, ನಂಜವ್ವ, ಕೆಲ್ಸದ ಮ್ಯಾಕಿದೀಯಾ? ನಾನು ಫೋನ್ ಮಾಡಿ ನೀನು ತೊಂದರೆ ಕೊಡ್ಲಿಲ್ಲ ತಾನೆ? ಇಲ್ಲ ಕಣಿಯೋಳು. ಏನಿಲ್ಲ ಪುಟ್ಟಕ್ಕ, ಹಂಗೆ ಸುಮ್ಮನೆ ಮಾತಾಡಮ್ಮ ಅಂತ ಫೋನ್ ಮಾಡಿದೆ. ಪುಟ್ಟಕ್ಕ, ಇವತ್ತು ಸಹನ ನೋಡಕ್ಕೆ ಗಂಡನ ಮನೆ ಕಡೆಯವ್ರು ಬರ್ತಾರೆ ಅಂತಂದಿದ್ಯಲ್ವಾ? ಏನಾಯ್ತು, ಬಂದು ಹೋದ್ರಾ? ಬಂದಿದ್ರು ಕಣವ, ಆದರೆ ಮಾತುಕತೆ ಏನೂ ಆಗ್ಲಿಲ್ಲ. ಯಾಕೆ ಪುಟ್ಟಕ್ಕ, ಏನಾಯ್ತು? ಯಾವತ್ತಿದ್ರು ನೀನು ನನ್ನವಯ್ಯ, ನಾನೇ ನಿನ್ನ ಗಂಡ. ನಮ್ಗೆ ಯಾತಕ್ಕೋ ಈ ಸಂಬಂಧ ಸರಿ ಬರ್ತಾ ಇಲ್ಲ ಪುಟ್ಟಕ್ಕ, ನಾವಿನ್ನು ಬರ್ತೀವಿ. ಅಯ್ಯೋ ಸೋಮಸ್ಬಿಡು ಪುಟ್ಟಕ್ಕ, ದಿಟ್ಟವಾಗ್ಲೂ ನಾ ಮರ್ತೋಗಿದ್ದೆ, ಅದಕ್ಕೆ ಫೋನ್ ಮಾಡಿದ್ದು. ಇಟ್ಟೆಲ್ಲ ಆಗೋಯ್ತಾ? ಪಾಪ ಮಗ ಬೇಸರದಗಳೇನು. ನಾನು ಬೇಸರ ಮಾಡ್ಕೊಂಡಿವ್ನಿ ಅಂತ ಅವಳೇ ನಂಗೆ ಸಮಾಧಾನ ಮಾಡ್ತಾವಳೆ. ಏಟೇ ದುಃಖ ಇದ್ರು ಮನಸ್ಸಿನಾಗೆ ಇಕ್ಕೊಂಡು ಹಾಳಾಗ್ಬಿಟ್ಟವಳೆ. ಅಯ್ಯೋ ಪಾಪ, ನೀನು ಈ ಸಂಬಂಧ ಕುದುರ್ತದೆ ಅಂತ ಅನ್ಕೊಂಡು ಆಸೆ ಇಟ್ಕೊಂಡಿದ್ಯಲ್ವವ? ಓಲಿ ಬಿಡು, ಆನೆಯಲ್ಲಿ ಬರ್ದಂಗಾಯ್ತದೆ. ಅಲ್ಲ, ದ್ಯಾವ್ರು ಇದನ್ನೆಲ್ಲ ಕಿತ್ಕೊಂತವನೆ ಅಂದ್ರೆ ಯಾವುದೋ ಒಳ್ಳೇದನ್ನೇ ಬಚ್ಚಿಟ್ಟವನೆ ಅಂತಾನೆ ಲೆಕ್ಕ. ಈಗ ನನ್ನ ಮಗನ ಬದುಕನೆ ತಗ, ಅವಂದು ಹಿಂಗೆ ಅಲ್ವ ಪುಟ್ಟಕ್ಕ? ದಿಟ ಹೇಳ್ಬೇಕು ಅಂದ್ರೆ ಈ ವಿಷಯ ಕೇಳಕ್ಕೆ ನಾ ಫೋನ್ ಮಾಡಿದ್ದು. ಚಂದ್ರು ಏನಾರ ಅಲ್ಲಿಗೆ ಬಂದಿದ್ನ, ಇಲ್ಲ ಸ್ನೇಹ ಏನಾರ ಅವನ್ನ ನೋಡಕ್ ಹೋಯ್ತೀನಿ ಅಂತ ಹೇಳಿದ್ಲ ಅಂತ. ಅಯ್ಯೋ ಅದೇನೋ ಚಂದ್ರು ಅಣ್ಣಯ್ಯನಿಗೆ ಹೊಸು ಹೊತ್ತಿಗೆನ ಭೇಟಿ ಮಾಡಕ್ಕೆ ಹೇಳಿದ್ದೆ. ಅದೇನಾಯ್ತೋ ಹೋಗಿ ನೋಡ್ತೀನಿ ಅಂತ ಹೋಗವಳೆ ಕಣವ. ಏನು, ವಸುನ ಭೇಟಿ ಮಾಡಿಸ್ತಾಳಂತ? ಈ ವಿಷಯ ಯಾವುದೇ ಕಾರಣಕ್ಕೂ ಸ್ನೇಹ ಗೊತ್ತಾಗಬಾರ್ದು ವಸು. ಅವಳಿಗೆ ಗೊತ್ತಾದ್ರೆ ತುಂಬಾ ಬೇಜಾರು ಮಾಡ್ಕೊಳ್ತಾಳೆ. ಅವಳಿಂದ ನಾವು ದೂರ ಇದೀವಿ ಅಂತ ನೊಂದ್ಕೋತಾಳೆ. ಸ್ನೇಹ ಇದೆ ಅರ್ಥ ಮಾಡಿಸ್ಬೇಕು. ನಾವು ಇಷ್ಟು ದಿನನೇ ವೇಟ್ ಮಾಡಿದ್ದೀವಿ, ಸ್ನೇಹಂಗೋಸ್ಕರ ಸ್ವಲ್ಪ ದಿನ ವೇಟ್ ಮಾಡೋದು
ನಾನು ನಿನ್ಗೆ ಹೇಳಿದ್ದು ಕಂಟಿ, ಈ ಸಮಸ್ಯೆನ ಬಗೆಹರಿಸೋದಕ್ಕೆ ಡ್ಯಾಡಿ ಬಾರ್ ಮುಚ್ಚಿಬಿಟ್ರಂತೆ. ಹೌದಾ? ಏನಾಯ್ತು ಮಮ್ಮಿ? ಊರಲ್ಲೆಲ್ಲ ಅದೇ ವಿಷಯ ಮಾತಾಡ್ತವ್ರೆ. ಏನ್ ಜಗಳ? ಏನಾಯ್ತು ಡ್ಯಾಡಿ? ಮಾವ ನೀನಾಕಿ ಹಿಂಗ್ ಕುಂತಿದ್ಯಾ? ಮೈಸೂರ್ಗೆ ಹೋಲಿಲ್ವಾ? ಲೇ ಪುರ್ಸೆ, ನಿನ್ ಫೋನ್ನಾಗ ಚಾರ್ಜ್ ಇದೆಯಲ್ಲ? ಆಯ್ತಾ? ಯಾಕೆ? ಒಳಿಕ್ ಹೋಗಿ ಕೂತ್ಕೊಂಡು ಕಾಮಿಡಿ ವಿಡಿಯೋ ನೋಡ್ಕೊ ಹೋಗ್ಲಾ? ಡ್ಯಾಡಿ ಯಾಕೆ ಯಾರು ಮಾತಾಡ್ತಾ ಇಲ್ಲ? ಇವತ್ ಸುಮಾ ಮ್ಯಾಚ್ ಅಲ್ಲಿ ಸೋತ್ಬಿಟ್ಟವಳೆ ಅಂತ ನಾನೇ ಫೀಲಿಂಗ್ ನಲ್ಲಿದ್ದೆ. ಆದ್ರೆ ಇಲ್ಲಿ ನೋಡಿದ್ರೆ ಅದಕ್ಕಿಂತ ದೊಡ್ಡ ಫೀಲಿಂಗ್ ಸೀನೇ ನಡೆದಂಗೈತೆ. ಗುಡಿ, ನೀವ್ ಯಾರು ಹೇಳ್ತಿದ್ರೇನೋ ಊರಲ್ಲಿ ಯಾರಾದ್ರೂ ಹೇಳ್ತಾರೆ. ಹಲೋ, ಅಂಥದ್ದು ಏನಿಲ್ಲ, ಒಂದು ಸಣ್ಣ ಗಲಾಟೆ. ಸದ್ಯಕ್ಕೆ ಬಾರ್ ಮುಚ್ಚಿದೀವಿ ಅಷ್ಟೇ. ಅಯ್ಯಯ್ಯೋ, ನೀವೇನು ಬರೋಕ್ಕೋಗ್ಬೇಡಿ, ನಾನು ಈಗಲೇ ಸಿಗ್ತೀನಿ ನಿಮಗೆ. ಬಾಬು, ಅಗೋ ಅಗೋ ಎಲ್ಲನಿದ್ದ ಬಾಯಿಲಿ ಎಲ್ಲಿಗೆ ಬಾ ಅಂತ ಹೇಳ್ತೀವಿ. ಅದೇನಿಲ್ಲ ಹೇಳು. ಏ ಬಿಡ್ಲ ಕೈ, ಏನ ನಿಂದ? ಸರಿ, ಅದೇನು ಹೇಳು. ಅವ್ರ ಮೆಸ್ಸು ಮನೆ ಎಲ್ಲ ನಮ್ ಕೈಗೆ ಬರೋದು ನಿನ್ ಪ್ಲಾನ್ ಅನ್ನೋದಾಗಿದ್ರ ನನಗ್ ಮೊದ್ಲೇ ಹೇಳೋದಲ್ವೇನಕ್ಕ? ಮೊದ್ಲು ನಿನ್ಗೆ ಅಲ್ವೇನಪ್ಪ ಹೇಳಿದ್ದು? ಪರಮಾತ್ಮ ಸೀದಾ ಬಂಗಾರಮ್ಮಂತವ ಹೋಗಿ ದೊಡ್ಡ ರಾಧ ಅಂತ ಮಾಡಿ ಪಂಚಾಯತಿನಾಗೆ ತಲೆ ಬಗ್ಸಂಗ್ ಮಾಡಿ ಮೀಸೆಗಡ್ಡ ಬೋಳ್ಸ್ಕೊಂಡೆ. ಈಗೇನು? ನೀನೇ ನಿನ್ ತಮ್ಮನ ಬಗ್ಗೆ ಹಿಂಗ್ ಮಾತಾಡಿದ್ರ ಹೆಂಗ ಗೋ? ಬಾವು ಎಟ್ಟೆ ಆದ್ರು ಮೂರನೇ ವ್ಯಕ್ತಿನೇಯ, ಅವ್ರಗ ಮನೆ ಮ್ಯಾಗ ಅಗ್ರ ಇರೋದು ಸಹಜನೇಯ. ಆದ್ರೆ ನನಗೆ ಮನೆ ಬಿಟ್ರೆ ಈಗ ಯಾವ್ದಕ್ಕ ದಿಕ್ಕು? ಅಗೋ, ನನಗೆ ಅವನ ಮಗಕ್ಕಿಂತ ನಿನ್ ಮಗನೇ ಅಲ್ವೇನಕ್ಕ ಗಿಫ್ಟ್ ಇರೋದು. ನೀನ್ ನನ್ನ ಲೈಫು ಕಡಕು, ನೀನೇ ನನ್ನವ್ವ. ಮಾವ ಏನೋ ಮಾತಾಡ್ತಿರಂಗೈತೆ, ಏನು ಅಂತ ಗೊತ್ತಾಯ್ತಲ್ವಲ್ಲ. ಧೈರ್ಯ ಇದ್ರೆ ಅವ್ನು ನನಗೂ ಹೇಳ್ದಂಗೆ ಹೋಗೋನಲ್ಲ. ಅಲ್ಲ ಪುಟ್ಟಕ್ಕ, ನೀನಾರ ಸ್ನೇಹನ್ ತಡಿಬಾರ್ದಾಗಿತ್ತ? ನನಗಿದೆಲ್ಲ ಇಷ್ಟ ಆಗಕ್ಕಿಲ್ಲ ಅಂತ ಗೊತ್ತಿದ್ರು ಇಂಥ ಕೆಲಸ ಮಾಡೋಳಲ್ಲ ಅವಳು. ನಂಜವ್ವ, ನಾನು ಹೇಳೋದನ್ನ ಹೊಸಿ ಕೋಪ ಮಾಡ್ಕೊಳ್ದೆ ಸಮಾಧಾನವಾಗಿ ಕೇಳಿಸ್ಕೊ. ನೀ ಸಮಾಧಾನ ಮಾಡಕ್ ಬರ್ಬೇಡ ಪುಟ್ಟಕ್ಕ. ನನ್ನ ಸಂಶಯ ಬಂದನೆಯ ಫೋನ್ ಮಾಡಿದ್ದು. ಈಗ ನನ್ನ ಸಂಶಯ ದಿಟ ಆಗೋಯ್ತು ನೋಡು. ಅವನು ಅಲ್ಲೇ ಅವನೇ, ಅಲ್ಲಿಂದ ಕದಲ್ತಾ ಇಲ್ಲ. ಯಾರು? ಇನ್ಯಾರು? ನನ್ನ ಮಗನೇಯ. ಅವನು ಈಸೆ ಬಿಟ್ಟಾಕು. ಅಲ್ಲ ಪುಟ್ಟಕ್ಕ,
ಈ ಸ್ನೇಹ ಅಲ್ಲಿಗೆ ಹೋಯ್ತೀನಿ ಅಂತ ಹೇಳ್ದಾಗಾದ್ರು ನೀನ್ ತಡಿಬಾರ್ದಾಗಿತ್ತ. ಇದೇನ್ ಮಕ್ಕಳಾಟ ಕೆಟ್ಟೋಯ್ತಾ? ಈ ಇಸಿ ಏನಾದ್ರು ಬಂಗಾರಮ್ಮನ್ ಗೊತ್ತಾದ್ರೆ ಅವಳ ಮಗಳ ಕಾಲಿಗೆ ಬಿದ್ದು ನಾನೇ ಮನೆಗೆ ಬರ್ ಮಾಡ್ಕೊಳಕ್ಕೆ ಕಾತುರವಾಗಿದ್ದೀನಿ ಅನ್ಕೊಂತಾಳೆ. ನಂಜವ್ವ ಹುಸಿ ನಾ ಹೇಳೋದನ್ನ ಕೇಳ್ತೀಯ? ನೇಹ ಇವತ್ತು ಅವರಿಬ್ಬರನ್ನು ಭೇಟಿ ಮಾಡಿಸದೇ ಇದ್ರು ಮುಂದೊಂದು ದಿನ ಇದಾಗೋದೆಯ ಅಲ್ಲವಾ? ಅವರಿಬ್ಬರನ್ನು 7 ದಿವಸ ಅಂತ ದೂರ ಇಟ್ಟಿರೋದು ಹೇಳು. ಅವರಿಬ್ರು ಗಂಡ ಹೆಂಡ್ತಿ ಕಣವ. ಹಿಂಗ್ ಕದ್ದು ಮುಚ್ಚಿ ಮಾತಾಡ್ಕೊಳ್ಳೋ ಪರಿಸ್ಥಿತಿ ತಂದಿಟ್ಟಿರೋರು ಯಾರು ಹೇಳು? ನೀನೇನ್ ಪುಟ್ಟಕ್ಕ ತಪ್ಪೆಲ್ಲ ನಂದೇನೋ ತರ ಮಾತಾಡ್ತಿದ್ಯಾ? ಇದಕ್ಕೆಲ್ಲ ಕಾರಣ ಬಂಗಾರಮ್ಮ. ಅಯ್ಯೋ, ನಿನ್ ಕೇಳಿದ್ರೆ ಆವಮ್ಮನ ಮೇಲೆ, ಆವಮ್ಮನ್ ಕೇಳಿದ್ರೆ ನಿನ್ ಮೇಲೆ. ಇದು ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದಲ್ಲ ಇಲ್ಲಿ. ಇದರಿಂದ ಯಾರಿಗೆ ತೊಂದರೆ ಆಯ್ತಾ ಇರೋದು ಅದನ್ನ ಯೋಚನೆ ಮಾಡು. ನೋಡು, ನೀನಾಗ್ಲಿ ಬಂಗಾರಮ್ಮ ಆಗ್ಲಿ ಒಬ್ಬರ ಮೇಲೆ ಒಬ್ಬರು ಕೋಪ ಮಾಡ್ಕೊಂಡ್ರೆ ಏನು ಉಪಯೋಗ ಹೇಳು? ನೀನು ಅವಳು ಒಂದ್ ಮುಖ ನೋಡಿದ್ಯಾಟೆಯ, ಅವಳ ಬಗ್ಗೆ ನಿನಗೆ ಗೊತ್ತಿಲ್ಲ, ಅದಕ್ಕೆ ಹಿಂಗ್ ಮಾತಾಡ್ತಿದ್ಯಾ ನೀನು. ಆಯ್ತವ, ಅವ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಅಂತಲೇ ಇಟ್ಕ. ನಿನ್ ಬಗ್ಗೆ ನಂಗೆ ಚಂದ ಗೊತ್ತೈತೆ ಅಂದ್ರೆ ನೀನ್ ನಂಬ್ತೀನವ ಹೇಳು? ನಂಗೆ ಗೊತ್ತಿರೋ ನಂಜವ ತಾಳ್ಮೆ ಇರೋಳು, ನಿಧಾನಸ್ತೆ, ದುಡ್ಕಕ್ಕಿಲ್ಲ. ಅವ್ರ ಮಗನ ಜೀವನ ಪ್ರಶ್ನೆ ಬಂದಾಗ ಯೋಚಿಸಿ ಸರಿಯಾದ ತೀರ್ಮಾನ ತಗೋತಾಳೆ. ಆದ್ರೆ ಈಗ ನೀನು ಮಾಡ್ತಿರೋದೇನು ನಂಜವ್ವ? ನಾ ಹಿಂಗೆ ಹೇಳ್ತೀನಿ ಅಂತ ನೀನು ಬೇಸರ ಮಾಡ್ಕೊಂಡ್ರು ಪರವಾಗಿಲ್ಲ. ಇವತ್ತು ಮದುವೆ ಮಾತುಕತೆ ಆಗ್ಬೇಕಾಯ್ತು, ಅರ್ಧಕ್ಕೆ ಮುರಿದ್ಬಿಟ್ಟು. ಗಂಡಿನ ಕಡೆಯವರು ಹೋದಾಗಿಂದ ಅನ್ಸೇ ಸರಿ ಇಲ್ಲ. ಮನೆ ತುಂಬಾ ಬೇಸರ, ಸಂಕಟ. ಇನ್ನೂ ಸುರುವೇ ಆಗದೆ ಇರೋ ಸಂಬಂಧ ಮುರಿದೋಗಿದ್ದಕ್ಕೆ ಹೀಟು ನಳ್ಳಾಡ್ತಾ ಇದ್ದೀವಿ. ಇನ್ನ ಚಂದ್ರು ವಸು ವಿರೋಧಿ ಮಾಡಿ ಮದುವೆ ಮಾಡ್ಕೊಂಡಿರೋ ಮಕ್ಕಳು ಅವೆಷ್ಟು ನಳ್ತಿರ್ಬೇಡ ನಂಜವ್ವ. ನಂಜವ್ವ, ಬಂಗಾರಮ್ಮನವರು ಒಂದ್ಕಿತ ಅವರಾಗೆ ನಿಮ್ಮ ಮನೆ ಗಂಟ ಬಂದಿದ್ರು ತಾನೇ? ಆಗ ನೀನು ಕೋಪ ಮಾಡಿಕೊಂಡು ಜಗಳ ಮಾಡಿ ಅವ್ರನ್ನ ವಾಪಸ್ ಕಳಿಸ್ಬಿಟ್ಟೆ. ಮೊನ್ನೆನೂ ಅವರಾಗೆ ಆಸ್ಪತ್ರೆಗೂ ಬಂದಿದ್ರು. ಅವ್ರು ಈಟೊಂದು ಬಿಟ್ಕೊಡೋಕೆ ತಯಾರಿರುವಾಗ ನೀನು ಒಂದು ಈಟ್ ಇಳಿದು ಬರೋದು ನ್ಯಾಯ ಅಲ್ವೇ? ಅವಳು ಹೆಣ್ಣೆತ್ತವಳು, ನಾನು ಗಂಡೆತ್ತವಳು. ನಾನೇ ಕೇಳಿಲ್ಲ ಅವಳ ಮಟ್ಟಕ್ಕೆ. ಪುಟಕ, ನಾನು ಗಂಡೆತ್ತವಳು ಅಂತ ಆ ಅರ್ಥದಲ್ಲಿ ಹೇಳಲಿಲ್ಲ. ನೀ ಬೇಸರ ಮಾಡ್ಕೋಬೇಡ. ನಂಜವ್ವ, ಗಂಡೆತ್ತವರು ಹೆಣ್ಣೆತ್ತವರು ಅಂತ ಬಿಗ್ಮಾನ ಮಾಡ್ತಾ ಹೋದ್ರೆ ತಲೆಮಾರು ಬೆಳೆಯಕ್ಕಿಲ್ಲ, ನಾವ್ ಎತ್ತ ಮಕ್ಕಳು ಸುಖವಾಗಿರಕ್ಕಿಲ್ಲ. ನಂಗೆ ಗೊತ್ತಿದ್ದು ನಾ ಹೇಳಿವ್ನಿ, ಇನ್ನಿನ್ನ ಇಷ್ಟಕ್ಕನವ್ವ. ಚಂದ್ರು ಬಂದ್ಮ್ಯಾಕೆ ಹೊಸನ್ ನೋಡೋಕೆ ಯಾಕೆ ಹೋಗಿದ್ದೆ ಅಂತವ ಕೋಪ ಮಾಡ್ಕೊಂಡು ಜಗಳ ಮಾಡ್ತೀಯೋ, ಇಲ್ಲ ಅವರಿಬ್ಬರನ್ನು ಒಂದು ಮಾಡಕ್ ನೋಡ್ತೀಯೋ? ನಿನಗೆ ಬಿಟ್ಟಿದ್ದು ಕಣವ್ವ.